ಇಂಡಿಗೋ ವಿಮಾನ ಸಂಚಾರ ಬಿಕ್ಕಟ್ಟಿಗೆ ಕೊನೆಗೂ 5 ಕಾರಣಗಳನ್ನು ಪಟ್ಟಿ ಮಾಡಿಕೊಟ್ಟಿದೆ ಇಂಡಿಗೋ ಸಂಸ್ಥೆ. ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಕೂಡ ಅದು ಬರೆದಿದೆ. ಪತ್ರ ಮುಖೇನವಾಗಿ ಮಾಹಿತಿಯನ್ನು ಕೊಟ್ಟಿದೆ. ಇಂಡಿಗೋ ಪತ್ರವನ್ನು ಗೌಪ್ಯವಾಗಿ ಕೇಂದ್ರ ಸರ್ಕಾರ ಒಂದು ಕಡೆ ಇಟ್ಟಿದೆ. ಮೂಲಗಳ ಪ್ರಕಾರ ಏನಪ್ಪ ನಿಮ್ಮ ಪ್ರಾಬ್ಲಮ್ ಅಂತ ಇಂಡಿಗೋ ಕೇಳಿದಾಗ ಆ ಒಂದು ಪತ್ರವನ್ನು ಇಂಡಿಗೋ ಬರೆದಿದೆ. ಇದೀಗ ಇಂಡಿಗೋ ಬಗ್ಗೆ ಇರತಕ್ಕಂಥ ಆರೋಪಗಳೇನು ಅಂತ ಹೇಳಿದ್ರೆ, ನೋಡಿ, ಇಂಡಿಗೋ ಇದರಲ್ಲಿ ಸ್ಟಾಫ್ ಕಡಿಮೆ ಇದ್ದಾರೆ, ಕಡಿಮೆ ಸ್ಟಾಫ್ನ ಹೆಚ್ಚಿನ ದುಡಿಮೆಗೆ ದುಡಿಸ್ತಾ ಇದ್ದಾರೆ, ಇವರು ಹೆಚ್ಚಿನ ಹಾರಾಟ ಮಾಡಿಸ್ತಾ ಇದ್ದಾರೆ, ಹೆಚ್ಚು ಲಾಭವನ್ನು ಮಾಡ್ತಾ ಇದ್ದಾರೆ. ಭಾರತದ ವಿಮಾನಯಾನ ಮಾರುಕಟ್ಟೆಯಲ್ಲಿ 63% ಪಾಲನ್ನು ಇವರು ಹೊಂದಿದ್ದಾರೆ. ಇದರ ಆಚೆಗೆ ಪೈಲಟ್ಗಳ ಸೇಫ್ಟಿ, ಸಿಬ್ಬಂದಿ ಸೇಫ್ಟಿ, ಜನಗಳ ಸೇಫ್ಟಿ ಮುಖ್ಯ. ವಾರಕ್ಕೆ ಅವರಿಗೆ 48 ಗಂಟೆಗಳ ಕಾಲದ ವಿಶ್ರಾಂತಿ ಅವಶ್ಯಕತೆ ಇದ್ದೇ ಇದೆ. ಕಂಟಿನ್ಯೂಸ್ ಆಗಿ ಇವ್ರ ಕೈಯಲ್ಲಿ ಕೆಲಸ ಮಾಡಿಸ್ತಾನೆ ಇದ್ದರೆ ಅದು ವಿಮಾನ ಹಾರಾಟದ ಮೇಲೆ, ಪ್ರಯಾಣಿಕರ ಸುರಕ್ಷತೆ ಮೇಲೆ ಗಂಭೀರ ಪರಿಣಾಮವನ್ನು ಬೀರುತ್ತೆ. ಇವರಲ್ಲಿ ತುಂಬ ಪೈಲಟ್ಗಳ ಕೊರತೆ ಇದೆ. ಆ ಪೈಲಟ್ಗಳ ಕೊರತೆಯನ್ನು ಇರುವ ಪೈಲಟ್ಗಳಿಗೆ ಜಾಸ್ತಿ ಕೆಲಸ ಕೊಟ್ಟು ಮಾಡಿಸ್ತಾ ಇದ್ದಾರೆ ಇವರು. ಇದರಿಂದ ನಾಳೆ ದಿನ ತೊಂದರೆ ಆಗಬಹುದು. ಅಂದರೆ 20 ವರ್ಷ ಸಂಸ್ಥೆ ಇದು, 1-2 ದಿನದಿಂದ ಕೆಲಸ ಮಾಡ್ತಾ ಇಲ್ಲ ಇದು. ಹೀಗೆಲ್ಲ ಆರೋಪಗಳು ಬಂದಾಗ ಇದು ಲಾಭ ಮಾಡ್ತಿರೋದು ನಿಜ, ಜನಗಳಿಗೆ ಕಡಿಮೆ ಬೆಲೆಯಲ್ಲಿ ಸೇವೆ ಕೊಡ್ತಿರೋದು ನಿಜ, ಅನೇಕರ ವಿಮಾನದಲ್ಲಿ ಹಾರಬೇಕೆನ್ನುವ ಕನಸಿಗೆ ರೆಕ್ಕೆ ಕೊಟ್ಟಿದ್ದೂ ನಿಜ. ಎಲ್ಲ ನಿಜಗಳ ಹೊರತಾಗಿಯೂ ಸಿಬ್ಬಂದಿ ಮೇಲೆ ಬಹಳ ಒತ್ತಡ ಇದೆ ಇಲ್ಲಿ ಎನ್ನುವುದು ನಿಜ. ಅದಕ್ಕೆ ತಕ್ಕಂತೆ ಒಂದು ರೂಲ್ಸ್ ಮಾಡಿದಾಗ, ಸೇಫ್ಟಿ ಫೀಚರ್ಸ್ ಅಂತ ಮಾಡಿದಾಗ ಅದನ್ನೆಲ್ಲರೂ ಕೂಡ ಫಾಲೋ ಮಾಡಲೇಬೇಕಾಗತ್ತೆ. ನಿರಂತರವಾಗಿ ಈ ಸೇಫ್ಟಿ ಫೀಚರ್ಸನ್ನು ನೆಗ್ಲೆಕ್ಟ್ ಮಾಡ್ತಾ ಬಂದಿರೋದು ಇಂಡಿಗೋ. DGC ಆಗಲಿ ಅಥವಾ ವಿಮಾನಯಾನ ಸಚಿವಾಲಯವಾಗಲಿ ತೀಕ್ಷ್ಣ ಕ್ರಮ ಇವ್ರ ಮೇಲೆ ಕೈಗೊಳ್ಳಲಿಲ್ಲ. ಈಗ ಆ ಟೈಮ್ ಬಂದಿದೆ ಅಂಥೇಳಿ ಅವರು ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಏಕಾಏಕಿ ವಿಮಾನಗಳು ಸ್ಟಾಪ್ ಆಗಿವೆ. ಇನ್ನು ಇಂಡಿಗೋ ಸಂಸ್ಥೆ ಕೊಡ್ತಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಇಲ್ಲಿ ಇಂಡಿಗೋ ಸಂಸ್ಥೆ ಮೊಟ್ಟ ಮೊದಲಿಗೆ ಕ್ಷಮೆ ಕೇಳಿದೆ. ಅನನುಕೂಲತೆಯ ಅತ್ಯಂತ ತೀವ್ರ ಮಟ್ಟದಲ್ಲಿ ಕಾಡಿದೆ ಇಲ್ಲಿ ಅಂತ ಅದನ್ನು ಹೇಳ್ತಾ ಇದೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕ್ಷಮೆ ಕೇಳಿದೆ. ಹಲವಾರು ಅಂಶಗಳು ವಿಮಾನ ಸಂಚಾರದ ಬಿಕ್ಕಟ್ಟಿಗೆ ಕಾರಣ ಆಗಿದೆ. ಇದುವರೆಗೂ ನಿಜವಾದ ಕಾರಣವನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗಿಲ್ಲ. ಆದರೂ 5 ಅಂಶಗಳು ಕಾರಣ ಆಗಿರಬಹುದು ಅಂತ ತಿಳಿಸಿದೆ. 5 ಅಂಶಗಳ ಕಾರಣ ಏನು ಅಂತ ನೋಡಿದ್ರೆ, ಸಣ್ಣ ಪುಟ್ಟ ತಾಂತ್ರಿಕ ದೋಷಗಳಿದೆ. ಚಳಿಗಾಲದಲ್ಲಿ ವೇಳಾಪಟ್ಟಿ ಹೊಂದಾಣಿಕೆಗಳು ಸ್ವಲ್ಪ ಕಷ್ಟವಾಗ್ತವೆ. ಹವಾಮಾನ ಸಂಬಂಧಿ ಅಡಚಣೆಗಳಿವೆ. ಏರ್ ಸ್ಪೇಸ್ ಟ್ರಾಫಿಕ್ ಮತ್ತು ಏರ್ಪೋರ್ಟ್ ಆಪರೇಷನ್ ವಿಚಾರ ಇದೆ ಇಲ್ಲಿ. ನವೀಕರಿಸಿದ ಪೈಲಟ್ ಡ್ಯೂಟಿ ನಿಯಮಗಳ ಅನುಷ್ಠಾನ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ. ಪೈಲಟ್ ಡ್ಯೂಟಿ ಅಂತ ಬಂದಾಗ ಏಕಾಏಕಿ ಹೇಳಿಬಿಟ್ರು ಇವರು, ಪೈಲಟ್ಗಳಿಗೆ 1 ವಾರಕ್ಕೆ 2 ದಿನ ಅಥವಾ 48 ಗಂಟೆಗಳ ವಿಶ್ರಾಂತಿ ಬೇಕೇ ಬೇಕು ಅಂತ ಹೇಳಿ. ಈ ಥರ ಆದಾಗ ಇವರು ಒಂದೇ ದಿನ ವಿಶ್ರಾಂತಿ ಕೊಡ್ತಾ ಇದ್ರು, 36 ಗಂಟೆ ವಿಶ್ರಾಂತಿ ಕೊಡ್ತಾ ಇದ್ರು ಅಂತ ಕಾಣುತ್ತೆ. ಈಗ ಏಕಾಏಕಿ ಇನ್ನೂ ಉಳಿದಿರತಕ್ಕಂಥ ಅವಧಿಯನ್ನು, ಒಂದು 12 ಗಂಟೆ 15 ಗಂಟೆಗಳ ಅವಧಿಯನ್ನು ಮ್ಯಾಚ್ ಮಾಡಬೇಕಲ್ಲ, ಅದು ಯಾರಿಂದ ಮ್ಯಾಚ್ ಮಾಡೋದು? ಅದಕ್ಕೆ ಪೈಲಟ್ ಎಕ್ಸ್ಟ್ರಾಗಳು ಇರಬೇಕಾಗತ್ತೆ. ಆ ಪೈಲಟ್ಗಳು ಇಲ್ಲ, ಅವಾಗ ವಿಮಾನ ಹಾರಿಸೋಕ್ಕಾಗಲ್ಲ ಅಂತ. ಸೊ ಈ ಕಾರಣಗಳನ್ನು ಪ್ರಮುಖವಾಗಿ ನಾವಿಲ್ಲಿ ಕಾಣಬಹುದಾಗುತ್ತೆ. ಇಂಡಿಗೋ ವಿಮಾನದ ಬಿಕ್ಕಟ್ಟು ಇನ್ನೂ ಕೂಡ ಬಗೆಹರಿದಿಲ್ಲ. ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿರುವುದು ಕೇಂದ್ರ. ರಾಜ್ಯಸಭೆಯಲ್ಲಿ ರಾಮಮೋಹನ ನಾಯ್ಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಮಾನಯಾನ ಸಚಿವರು ಇವರು ಅವರೇನು ಹೇಳಿದ್ದಾರೆ, ಇಂಡಿಗೋ ನಿರ್ಲಕ್ಷ್ಯ ಮಾಡಿದ್ರಿಂದನೇ ಸಮಸ್ಯೆ ಆಗಿರೋದು. ಈ ಷರತ್ತುಗಳನ್ನು, ಈ ಕಂಡೀಷನ್ ಇವತ್ತು ಹಾಕಿದ್ದಲ್ಲ, ಇದು ಹಾಕಿ ಬಹಳ ದಿನಗಳು ಕಳೆದರೂ ಕೂಡ ಉಡಾಫೆ ಮಾಡಿಕೊಂಡು ಅದೇ ರೀತಿಯಲ್ಲಿ ಒಂದು ಉಪೇಕ್ಷೆ ಮಾಡಿಕೊಂಡು ಬಂದಿರುವಂಥದ್ದು ಇಂಡಿಗೋ ಸಂಸ್ಥೆ. ತಲೆ ಕೆಡಿಸ್ಕೊಳ್ಳಿಲ್ಲ ಇದಕ್ಕೆ. ಕಂಪನಿಯೊಳಗಿನ ಆಂತರಿಕ ಸಮಸ್ಯೆಗಳೇ ಇವತ್ತಿನ ಇಂಡಿಗೋದ ಬಿಕ್ಕಟ್ಟಿಗೆ ಕಾರಣ. ಇದ್ರ ಬಗ್ಗೆ ಕಠಿಣ ಕ್ರಮ ಆಗೇ ಆಗುತ್ತೆ ಅಂತೇಳಿ ಸಚಿವರು ಒಂದು ಕಡೆ ಮಾತಾಡಿದ್ದಾರೆ. ಇಂಡಿಗೋ ಸೂಕ್ತ ಯೋಜನೆ ರೂಪಿಸುವಲ್ಲಿಯೇ ವಿಫಲವಾಗಿದೆ. ತನಿಖೆ ನಡೀತಾ ಇದೆ. 1 ವಾರ ಅಥವಾ ಸ್ವಲ್ಪ ದಿನಗಳ ರಿಪೋರ್ಟ್ ಬರಬಹುದಾಗುತ್ತೆ. ವರದಿ ಬಂದ ಬಳಿಕ ಕ್ರಮ ಆಗುತ್ತೆ ಅಂತ ಹೇಳಿ ರಾಮಮೋಹನ ನಾಯ್ಡು ಹೇಳಿದ್ದಾರೆ. All the passengers who have faced difficulties during delays or cancellations, there are strict civil aviation requirements which is in place, and all the airline operators which are under permission to operate in the country, they have to strictly follow. And the passenger rights, the passengers, whatever facilities or the benefits that have been extended through the car have to be provided. And there is a strict regulation from the DGC and from the ministry also to ensure that this happens. And when extraordinary circumstances happen also, because the sector has grown multifold, this is not a sector which is the way it has been 10 years or 20 years before. Now it has become so much more inclusive. The network has spread so much, and there are 5 lakh people traveling every day in this network, which only 2-3 countries